ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಆನಿವರ್ಸರಿ ವ್ಲಾಗ್ನ ಪಾರ್ಟ್ 2 ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರು ತರ ಟೆಂಪಲ್ಗೆ ಹೋಗಿದ್ವಿ ಅಂದ್ವಲ್ಲ. ಸೊ ಟೆಂಪಲ್ಗೆ ಹೋಗ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಪೂಜೆ ಮಾಡ್ಸೋಣ ಅಂತ ಹೇಳಿ ಹಣ್ಕಾಯಿ ಕೂಡ ತೊಗೊಂಡಿದ್ವಿ. ಹಣ್ಕಾಯಿ ತೊಗೊಂಡು ನಾವು ಟೆಂಪಲ್ಗೆ ಹೋದಾಗ ಆ್ಯಂಡ್ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ರುದ್ರಾಭಿಷೇಕ ಎಲ್ಲ ಆಗ್ತಾ ಇತ್ತು. ಈ ಉದ್ಭವ ಶಿವಲಿಂಗ ನೋಡಿ ತುಂಬ ಕೆಳಗಿದೆ. ಸೊ ಕೆಳಗಡೆಯಿಂದನೇ ಅವರು ದೇವ್ರಿಗೆ ಪೂಜೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ನಮಗೂ ಅಷ್ಟೇ ಮಹಾಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ಮಂಗಳಾರತಿ ಎಲ್ಲ ಆದಮೇಲೆ ಅರ್ಚನೆ ಕೂಡ ಮಾಡಿಸ್ತಾ ಇದ್ರು. ಅಲ್ಲಿ ಅರ್ಚನೆ ಮಾಡ್ಸೋಕ್ಕೂ ಆಪ್ಷನ್ ಇತ್ತು. ನಾವು ಹೇಗೆ ಆ್ಯನಿವರ್ಸರಿ ಅಲ್ವಾ, ಮತ್ತು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿರೋದು. ಸೊ ನಾವು ಅರ್ಚನೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಅರ್ಚನೆ ಮಾಡಿಸಿ ಆ್ಯಂಡ್ ಹಣ್ಕಾಯಿ ಕೊಟ್ಟಿದ್ವಲ್ಲ, ಆ ಹಣ್ಕಾಯಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಕುಂಕುಮ ಪ್ರಸಾದ ಎಲ್ಲ ಕೊಟ್ಟರು. ಸೊ ಅದನ್ನು ತೊಗೊಂಡು ಆ್ಯಂಡ್ ಪಕ್ಕದಲ್ಲೂ ಅಷ್ಟೇ ಅಲ್ಲಿ ಕುಂಕುಮ ಎಲ್ಲ ಇಟ್ಟಿದ್ರು. ಸೊ ನಾನು ಕುಂಕುಮ ತೊಗೊಂಡೆ ಆ್ಯಂಡ್ ಅಲ್ಲಿ ವಿಭೂತಿ ಕೂಡ ಇಟ್ಟಿದ್ರು. ಅದನ್ನು ಕೂಡ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ವಿಭೂತಿ ತೊಗೊಂಡೆ. ಆ್ಯಂಡ್ ಪಕ್ಕದಲ್ಲೇ ಇನ್ನೂ ಒಂದು 2-3 ಟೆಂಪಲ್ ಕೂಡ ಇದೆ. ಆ್ಯಂಡ್ ಈ ಟೆಂಪಲ್ ಒಳಗಡೆನೆ ಇನ್ನೊಂದು ಗಣೇಶ ಟೆಂಪಲ್ ಕೂಡ ಇತ್ತು. ಸೊ ಆ ಟೆಂಪಲ್ಗೂ ಎಲ್ಲ ಹೋಗ್ಬಿಡೋಣ, ಹೇಗೂ ಮತ್ತೆ ಬಂದಿದೀವಲ್ಲ ಇವತ್ತು. ಅಂಡ್ ವೀಕ್ ಡೇಸ್ ಆದ್ರೂ ಜನ ಕೂಡ ಜಾಸ್ತಿ ಇದ್ದಾರೆ. ಅಂಡ್ ವೀಕೆಂಡ್ ಹಿಂಗ್ ಬರಕ್ ಆಗಲ್ಲ ಅನ್ಕೊಂಡ್ವಿ. ಅಂಡ್ ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇತ್ತು. ಅದಕ್ಕೆ ಫುಲ್ ಬೀಗ ಹಾಕ್ಬಿಟ್ಟು ಟ್ರೆಜರ್ ತರ ಪ್ರೆಷರ್ ಮಾಡಿದ್ರು. ಯಾಕೆ ಅಂತ ನೋಡಿದ್ರೆ ಅದು ಛತ್ರಪತಿ ಶಿವಾಜಿ ಅವರು 1969ರಲ್ಲಿ ಈ ದೇವಸ್ಥಾನಕ್ಕಂತ ಕೊಟ್ಟಿರೋ ಜಾಗ ಅಂತೆ ಅದು. ಅದಕ್ಕೆ ಅದನ್ನ ಹಾಗೆ ಮೆನ್ಷನ್ ಮಾಡಿ ಇಟ್ಟಿದ್ರು. ಅಂಡ್ ಪಕ್ಕದಲ್ಲೇ ಇನ್ನೊಂದು ಸಿದ್ಧಿವಿನಾಯಕ ಟೆಂಪಲ್ ಅಂಡ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಟೆಂಪಲ್ ಕೂಡ ಇತ್ತು. ಸೊ ಅದೆರಡಕ್ಕೂ ನಮಸ್ಕಾರ ಮಾಡಿಕೊಂಡು ಹಾಗೆ ಕೆಳಗಡೆ ಬಂದ್ವಿ. ಕೆಳಗಡೆ ನೋಡಿದ್ರೆ ಎಷ್ಟೊಂದು ನಾಗರದೇವ್ರದು ಇತ್ತು ಗೊತ್ತಾ ಕಲ್ಲುಗಳು. ನಂಗೆ ಒಂಥರ ಶಾಕ್ ಆಯಿತು ಅಷ್ಟೊಂದು ನೋಡಿಬಿಟ್ಟು. ಇದು ಮಾತ್ರ ತುಂಬ ದೊಡ್ಡದಿತ್ತು. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ನಾಗರದೇವ್ರನ್ನ ನೋಡ್ತಾ ಇರೋದು. ಬರೀ ಮೂವಿಲಿ ಅಥವಾ ಸೀರಿಯಲ್ಸಲ್ಲಿ ಎಲ್ಲ ಆ ಥರ ಟಿ ವಿಲಿ ನೋಡಿದ್ದೆ. ಫಸ್ಟ್ ಟೈಮ್ ನನಗೆ ಇಷ್ಟು ಹತ್ತಿರದಿಂದ ನೋಡಿರೋದಕ್ಕೆ ಒಂದು ಸ್ವಲ್ಪ ಭಯ ಕೂಡ ಆಯಿತು ಆ್ಯಂಡ್ ಒಂಥರ ಖುಷಿ ಕೂಡ ಆಯಿತು. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಆಶ್ಚರ್ಯ ಕೂಡ ಆಯಿತು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ದಕ್ಷಿಣಮುಖಿ ನಂದಿ ತೀರ್ಥ ಕಲ್ಯಾಣಿ ಅಂತ ಇತ್ತು. ಆ್ಯಕ್ಚುಲಿ ನಾನು ಇದನ್ನು ತುಂಬ ರೀಲ್ಸಲ್ಲಿ ನೋಡಿದ್ದೆ. ಈ ರೀಲ್ಸಲ್ಲಿ ಈ ಥರ ಕಲ್ಯಾಣಿನ ನೋಡಿಬಿಟ್ಟೆ ನಾನು ಈ ಟೆಂಪಲ್ಗೆ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ತುಂಬ ಇಷ್ಟ ಆಯಿತು ನನಗೆ. ಆದರೆ ಅಲ್ಲೇನು ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಲೈಟಾಗಿ ಅದಕ್ಕೆ ಒಂದು ಚಿಕ್ಕ ವೀಡಿಯೋ ತೊಗೊಂಡೆ. ಎಷ್ಟೊಂದು ಮೀನುಗಳಿತ್ತು ಆ್ಯಂಡ್ ಪಕ್ಕದಲ್ಲೆಲ್ಲ ತುಂಬ ಆಮೆಗಳೆಲ್ಲ ಕೆಳಗಡೆನೆ ಕೂತಿದ್ದು, ನೀರಿಂದ ಹೊರಗಡೆನೆ ಬಂದು. ಮೇಲಿಂದ ಮಾತ್ರ ನೋಡೋಕೆ ಕಲ್ಯಾಣಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುತ್ತ ಫುಲ್ ಮರಗಳಿದೆ ಆ್ಯಂಡ್ ಇಲ್ಲಿದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಕಲ್ಲಲ್ಲೇ ಮಾಡಿರೋಕ್ಕೆ ಟೆಂಪಲ್ಲು. ಒಳಗಡೆ ತುಂಬ ಕೂಲ್ ಅನಿಸ್ತಾ ಇತ್ತು. ಹೊರಗಡೆ ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾವು ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ಅಲ್ಲೇ ಇದ್ವಿ ಅನ್ಸುತ್ತೆ. ಸಖತ್ ಬಿಸಿಲು ಅನಿಸ್ತಾ ಇತ್ತು. ಬಟ್ ಒಳಗಡೆ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಅಲ್ಲೂ ಅಷ್ಟೇ ಮೇಲ್ಗಡೆ ನಂದಿ ಇದೆ, ಕೆಳಗಡೆ ಶಿವದ ಮೂರ್ತಿ ಇದೆ, ಲಿಂಗ. ಮೇಲ್ಗಡೆ ನಂದಿ ಬಾಯಿಯಿಂದ ನೀರು ಬರ್ತಾ ಇರುತ್ತೆ ಆ್ಯಂಡ್ ಕೆಳಗಡೆ ಆ ನೀರು ಶಿವಂಗೆ ಬೀಳ್ತಾ ಇತ್ತು. ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಆ್ಯಂಡ್ ಅಲ್ಲಿಂದ ಹೊರಗಡೆ ಅಲ್ಲಿಗೆ ನೀರು ಹೇಗೆ ಬರ್ತಾ ಇದೆ ಅಂತ ನೋಡಬೇಕಾದ್ರೆ ಅಲ್ಲೊಂದು ಬಾವಿ ಕೂಡ ಇತ್ತು. ಸೊ ಅದನ್ನೆಲ್ಲ ಫುಲ್ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ ಅಲ್ಲಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ನಾವು ಹೊರಡ್ಬೇಕಾದ್ರೇ 12 ಕಾಲು ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಉಪವಾಸ ಬೇರೆ ಇದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ. ಸೊ ಉಪವಾಸನೇ ಹೋಗೋಣ ಅಂತ ಉಪವಾಸ ಹೋಗಿದ್ವಿ. ಹಾಗಾಗಿ ಆಲ್ರೆಡಿ ಹಸುವಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಹೆಂಗೋ ಮಲ್ಲೇಶ್ವರಮಲ್ಲೇ ಇದ್ದೀವಿ ಅಂದರೆ CTR ಹತ್ರನೇ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು CTRಗೆ ಹೋದ್ವಿ ದೋಸೆ ತಿನ್ನೋಣ ಅಂತ. ಒಳಗಡೆ ಆಲ್ರೆಡಿ ಸ್ವಲ್ಪ ಜನ ಕಡಿಮೆನೇ ಇತ್ತು. ಯಾಕೆ ಅಂತ ನೋಡಿದ್ರೆ 12:15 ಕ್ಲೋಸ್ ಅಂತೆ. ಕರೆಕ್ಟಾಗಿ ನಾವು ಹೋಗ್ಬೇಕಾದ್ರೆ ಇನ್ನು 5 ನಿಮಿಷ ಇತ್ತು ಒಳಗಡೆ. 12:25 ಆಗ್ಬಿಟ್ಟಿತ್ತು. ಓಕೆ ಅಟ್ಲೀಸ್ಟ್ ಇವಾಗಾದ್ರು ಬಂದ್ವಲ್ಲ ಅಂದ್ಕೊಂಡು ದೋಸೆ ತಗೊಂಡ್ವಿ. ದೋಸೆ, ಪುಳಿಯೋಗರೆ ಎಲ್ಲ ತಿನ್ಕೊಂಡು ಕಾಫಿ ತಗೊಂಡಿದ್ವಿ. ಕಾಫಿನೂ ಕುಡ್ಕೊಂಡು ಹಾಗೆ ಹೊರಗೆ ಬರೋಣ ಅಂತ ಬಂದ್ವಿ. ನನ್ಗೇನು ದೋಸೆ ಅಷ್ಟು ಇಷ್ಟ ಆಗಿಲ್ಲ. ಟೆಂಪಲ್ ಹೇಗಿತ್ತು ಹೇಳು? ಚೆನ್ನಾಗಿತ್ತಲ್ಲ, ಒಂಥರ ಪಾಸಿಟಿವ್. ತುಂಬ ಹತ್ತತ್ರ ತುಂಬ ಟೆಂಪಲ್ ಇದಾವೆ. ಸೊ ಟೆಂಪಲಿಂದ ಬರಬೇಕಾದ್ರೇ ಆಲ್ಮೋಸ್ಟ್ 2 o'clock 2:30 ಆಗಿತ್ತು. ಸೊ ಹಾಗಾಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ರೆಸ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ 4 o'clock ಆಗಿದೆ ಗಂಟೆ. ಮನೇಲೆ ಒಂದು ಸ್ವಲ್ಪ ಕ್ಯಾನೋಪಿ ಥರ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಇವಾಗ ಸ್ಟಾರ್ಟ್ ಮಾಡಬೇಕು. ಸಂಜೆನೆ ನಾನು ಅದು ಕ್ಯಾನೋಪಿಗೆ ಪೈಪ್ ಎಲ್ಲ ಆಲ್ರೆಡಿ ಡೆಕೋರೇಟ್ ಮಾಡಿಟ್ಟಿದ್ದೀನಿ. ಗೋಲ್ಡ್ ಕಲರ್ ಹಾಕಿದ್ದೀನಿ. ಸೊ ಈ ತರ ಗೋಲ್ಡ್ ಕಲರ್ ರೆಡಿ ಮಾಡಿದೀನಿ ಪೈಪ್ನ. ಸೊ ಇವಾಗ ಕ್ಯಾನೋಪಿ ರೆಡಿ ಮಾಡಬೇಕು. ಒಬ್ಳೆ ಮಾಡಕ್ಕೆ ಐ ಥಿಂಕ್ ತುಂಬಾ ಟೈಮ್ ಬೇಕು ಅಂತ ಅನ್ಸತ್ತೆ.
ಅದಕ್ಕೆ ಸಿದ್ದುಗೂ ಹೇಳಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡು ಬಾ ಅಂತ ಡೆಕೋರೇಷನ್ ಮಾಡೋಕ್ಕೆ. ಮಾಡ್ತೀನಿ ಅಂತ ಹೇಳಿದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರಂತೆ ಕೆಲಸದ್ದು. ಸೊ ಅವ್ರು ಸ್ವಲ್ಪ ಫ್ರೀ ಆದಮೇಲೆ ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡಬೇಕು. ಸಿಂಪಲ್ ಆಗೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐಟಮ್ಸ್ ಅಷ್ಟೇ, ಸ್ವಲ್ಪ ಐಟಮ್ಸ್ ಆಲ್ರೆಡಿ ನನ್ನ ಹತ್ರ ಇತ್ತು. ಆ್ಯಂಡ್ 2-3 ಐಟಮ್ಸ್ನ ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಐಟಮ್ಸು ಎಲ್ಲ ಬಂದಿದೆ. ಐಟಮ್ಸ್ ತೋರಿಸ್ತೀನಿ ತಾಳಿ. ಸೊ ಇದೆಲ್ಲ ಆಲ್ಮೋಸ್ಟ್ ಡೆಕೋರೇಟಿವ್ ಐಟಮ್ಸೇ. ಎವ್ರಿ ಇಯರ್ ಬರ್ಡೇಸ್ ಮತ್ತು ಆ್ಯನಿವರ್ಸರಿ ಅಂತೆಲ್ಲ ಮಾಡ್ತಾನೆ ಇರ್ತೀವಲ್ಲ, ಅವಾಗೆಲ್ಲ ಪರ್ಚೇಸ್ ಮಾಡಿರೋದು ಎಲ್ಲ ಇದೆ. 1-2-3 ಐಟಮ್ ಅಷ್ಟೇ ಹೊಸದಾಗಿ ತರಿಸಿದ್ದೀನಿ. ಇದೆಲ್ಲ ಹಳೇದೇ ಇತ್ತು. ಇದು ನಿನ್ನೆ ತೊಗೊಂಡು ಬಂದೆ ಅಲ್ವಾ, ಸೊ ಗಮ್ ಟೇಪು ಅದು. ಆ್ಯಂಡ್ ಕವರ್ ಮಾತ್ರ ಅದು. ಇದು ಒಳಗಡೆ ಈ ಥರ LED ಲೈಟ್ಸು, ಕ್ಯಾಂಡಲ್ಸು ಎಲ್ಲ ಇದ್ರೊಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಕ್ಯಾನೋಪಿದು ಹಳೇದೇ ಇತ್ತು, ಅದೇ ಎಲ್ಲ. ಆ್ಯಂಡ್ ಹ್ಯಾಪಿ ಬರ್ಡೇ ಅಂತ ಬಲೂನ್ಸು. ಆ್ಯಂಡ್ ಇದರಲ್ಲೂ ಅಷ್ಟೇ, ಇದರಲ್ಲಿ ನಿನ್ನೆ 1-2 ಐಟಮ್ಸ್ ಹೊಸದಾಗಿ ತರಿಸಿದ್ದೀನಿ, ಅದು ಇದೆ. ಇದು ಒಂದು LED ಲೈಟ್ ತರಿಸಿದ್ದೀನಿ. ಆ್ಯಂಡ್ ಸ್ವಲ್ಪ ಲೈಟ್ಸ್ ಎಲ್ಲ ತರಿಸಿದ್ದೀನಿ. ಇವಾಗ ಡೆಕೋರೇಟ್ ಮಾಡಬೇಕಾದ್ರೆ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಫಸ್ಟು ಬೆಡ್ ಹಾಕೋಣ ಅಂದ್ಕೊಂಡ್ವಿ. ಬೆಡ್ ಏನಕ್ಕೆ ಬೇಡ, ಸೋಫಾನೇ ಇದೆಯಲ್ಲ, ಇದು ಸೋಫಾ ಕಮ್ ಬೆಡ್ ನಮ್ಮದು 2-in-1 ಆಗುತ್ತೆ. ಸೊ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಲ್ಗೂ ಡೌಟ್ ಬಂತು, ಅಟ್ಲೀಸ್ಟ್ ಇಬ್ರು ಕೂರಷ್ಟು ಜಾಗ ಸಾಕಾಗುತ್ತೋ ಇಲ್ವೋ ಅಂತ. ಬಿಕಾಸ್ ನಾವು ಈ ಥರ ಯಾವತ್ತೂ ಈ ಬೆಡ್ನ ಓಪನ್ ಮಾಡಿಬಿಟ್ಟು ಈ ಥರ ಇಟ್ಕೊಂಡು ಕೂತಿ ಮಲಗಿ ನಾವು ನೋಡೇ ಇಲ್ಲ, ಓಪನ್ನೇ ಮಾಡಿಲ್ಲ. ಸುಮ್ಮನೆ ಅದು ಹೆಂಗೋ ಕೂರಕ್ಕೆ ಹೆಂಗೆ ಯೂಸ್ ಮಾಡ್ತೀವೋ ಅಷ್ಟೇ ಯೂಸ್ ಮಾಡಿದೀವಿ ಅಷ್ಟೇ. ಆ್ಯಂಡ್ ಯಾರು ಬರೋರಿದ್ರು ನಾವು ನಾರ್ಮಲ್ ಆಗಿರೋ ಬೆಡ್ನೇ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನು ಓಪನ್ ಮಾಡಿರ್ಲಿಲ್ವಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ಓಪನ್ ಮಾಡಿ ಇಬ್ರು ಕೂರಕ್ಕಾಗುತ್ತಾ ಈ ಥರ ಓಪನ್ ಮಾಡಿದ್ರೆ ಅಂತ ಚೆಕ್ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ನಾನು ಪೈಪ್ಗೆಲ್ಲ ನಿನ್ನೆ ಡೆಕೋರೇಟ್ ಮಾಡಿದ್ದೆ ಅಲ್ವಾ. ಸೊ ಅದನ್ನು ಫುಲ್ ಕಟ್ಬಿಟ್ಟು ಮೇಲ್ಗಡೆ ಹಾಕಿ ಬೆಡ್ಗೆಲ್ಲ ನಾನು ನೀಟಾಗಿ ಒಂದು ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ LED ಬಲ್ಬ್ ಕೂಡ ಅದು ಸೆಟ್ ಒಟ್ಟಿಗೆ ಬಂದುಬಿಟ್ಟಿತ್ತು ಒಂದು. ಸೊ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿ ಅದನ್ನೇ ಯೂಸ್ ಮಾಡಿದೆ. ಆ್ಯಂಡ್ ಫುಲ್ ಡೀಟೇಲಾಗಿ ನಾನು ಡೆಕೋರೇಷನ್ನ ತೋರ್ಸೋಕ್ಕೆ ಹೋಗಿಲ್ಲ. ಬಿಕಾಸ್ ನಾನು ಫುಲ್ ಡೀಟೇಲಾಗಿ ತೋರ್ಸೋಕ್ಕೆ ಹೋದ್ರೆ ಇದೇ 1 hour ಆಗಿಬಿಡುತ್ತೆ. ಸೊ ಇದೊಂದು ಲೈಟ್ಸ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಇದು 3 ಮೀಟರ್ ಇದೆ ಟೋಟಲ್ಲು. ಆ ಲೈಟ್ಸ್ ತುಂಬ ಚೆನ್ನಾಗಿದೆ. ಟೋಟಲ್ ಐ ಥಿಂಕ್ ನಾನು ಎಷ್ಟು 295 300 ರುಪೀಸ ಪೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಟ್ ಕೂಡ ತುಂಬ ಚೆನ್ನಾಗಿದೆ. ಡೆಕೋರೇಟಿವ್ಗೆಲ್ಲ ಈ ಥರ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಆ್ಯಂಡ್ ಲೀವ್ಸು ಮಧ್ಯ ಮಧ್ಯ ಒಂದೊಂದು ಚಿಕ್ಕ ಚಿಕ್ಕ ಲೈಟ್ಸ್ ಕೂಡ ಇದೆ ಇದರಲ್ಲಿ, ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಕೂಡ ಅಷ್ಟೇ ನಿಯಾನ್ ಲೈಟು. ಐ ಥಿಂಕ್ 297 ರುಪೀಸ್ ಇತ್ತು. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಲೈಟು. ನೀವು ಯಾವ್ದಾದ್ರು ವಾಲಿಗೆ ಅಟ್ಯಾಚ್ ಮಾಡಿ ಇಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದೊಂದು ಇಷ್ಟ ಆಯಿತು ಡೆಕೋರೇಟಿವ್ ಐಟಮ್. ಸೊ ಇದನ್ನು ಒಂದು ಕೂಡ ಪರ್ಚೇಸ್ ಮಾಡಿದೆ. ಒಂದು 1/2 hour ಆಗಿಲ್ಲ ಅನಿಸುತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿಬಿಟ್ಟು. ಅಷ್ಟೊತ್ತಿಗೆ ಅವನು ಆಲ್ರೆಡಿ ಏನೋ ಕಾಲ್ಸ್ ಬಂತು ಅಂತ ಹೇಳ್ಬಿಟ್ಟು ಸಿದ್ದು ಆಫೀಸ್ ಡ್ಯೂಟಿ ಸ್ಟಾರ್ಟ್ ಆಯಿತು ಅಂತ ಹೋಗ್ಬಿಟ್ಟ. ಆ್ಯಂಡ್ ಅವ್ನು ಲೀವ್ ತೊಗೊತೀನಿ ಅಂತ ಹೇಳಿದ್ದ. ನಾನೇ ಯಾಕೆ ಸುಮ್ಮನೆ ಮನೇಲೇ ಸೆಲೆಬ್ರೇಟ್ ಮಾಡೋದಲ್ಲ, ಯಾಕೆ ಲೀವ್ ಎಲ್ಲ ಏನು ಒಂದು 1/2 hour ಅಲ್ಲ ಮತ್ತೆ ಮುಗ್ದೋಗ್ಬಿಡುತ್ತಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಬೇಡ ಅಂದಿದ್ದೆ. ಸೊ ಇವಾಗ ನನಗೆ ತೊಗೊಳ್ಬೇಕಿತ್ತು ಅಂತ ಅನಿಸ್ತಾ ಇತ್ತು. ಈಗ ನನಗೆ ಒಬ್ಳಿಗೆ ಮಾಡೋಕ್ಕೆ ತುಂಬಾ ಕಷ್ಟ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಆದ್ರೂ ಒಂಥರ ಖುಷಿ ಇತ್ತು ಮಾಡೋಕ್ಕೆ. ಏನೋ ಒಂಥರ ಸೆಲೆಬ್ರೇಟ್ ಮಾಡೋದು ಜೋಶಲ್ಲೇ ಇದ್ದೆ ಅಲ್ವಾ. ಹಾಗಾಗಿ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೆ. ಬಟ್ ತುಂಬ ಟೈಮ್ ಕೂಡ ತೊಗೊಳತ್ತೆ. ನನಗೆ ಆ ಬಲೂನ್ಸ್ಗೆಲ್ಲ ಬರೀ ಜಸ್ಟ್ ನಾನು ಹಿಂಗೆ ಗಾಳಿ ಹಾಕೋಕ್ಕೇ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ತೊಗೊಂಡಿದ್ದೀನಿ. ಒಂದೊಂದು ಒಡೆದೊಡ್ದು ಹೋಗ್ತಾ ಇತ್ತು. ಆ್ಯಂಡ್ ಈ ಕಡೆಯಿಂದ ಹಾಕಿದ್ರೆ ಆ ಕಡೆಯಿಂದ ಹಾರೋಗ್ತಾ ಇತ್ತು. ತುಂಬ ಟೈಮ್ ತೊಗೊತಾ ಇತ್ತು. ಸಂಭವ ನಾನು ಹೇಗೋ ಎಲ್ಲ ಮ್ಯಾನೇಜ್ ಮಾಡಿಬಿಟ್ಟು ಮಾಡ್ತಾ ಇದ್ದೆ. ಆ್ಯಂಡ್ ಅದು ಕ್ಯಾನೋಪಿಗೆ ಹಾಕಿರೋ ಕರ್ಟನ್ಸು ಅಷ್ಟೇ ಈ ಸತಿ ಮಾತ್ರ ಒಂದೇ ಬಂದುಬಿಟ್ಟಿತ್ತು, ವೈಟ್ ಕಲರು. ಅದು ಹಿಂದೆ ಹಾಕಿರೋ ಆರೆಂಜ್ ಕಲರು ಹಳೇದೇ ಇತ್ತು. ಹಳೇದೇ ಒಂದನ್ನು ಯೂಸ್ ಮಾಡಿಕೊಂಡು ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟೆ. ಫುಲ್ ಲೈಟೆಲ್ಲ ಆಫ್ ಮಾಡಿಕೊಂಡೆ ಚೆಕ್ ಮಾಡ್ತಾ ಇದ್ದೆ ಹೇಗಿದೆ ಅಂತ. ಆ್ಯಂಡ್ ಅದೊಂದು ಲೈಟ್ಸು ಅಷ್ಟೇ, ಬಿಕಾಸ್ ಸಮ್ ಟೈಮ್ ಕಡೆಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಲೈಟೆಲ್ಲ ಆಫ್ ಮಾಡಿಬಿಟ್ರೆ ಈ ಲೈಟ್ಗಳು ಆನ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಕೂಡ ಇತ್ತು. ಆ್ಯಂಡ್ ಸ್ವಲ್ಪ ಕ್ಯಾಂಡಲ್ಸು ಅಷ್ಟೇ. ನನಗೆ ಈ ಕ್ಯಾಂಡಲ್ಸ್ ತುಂಬ ಇಷ್ಟ ಆಗಿತ್ತು ಅಂತ ಲಾಸ್ಟ್ ಟೈಮ್ ಯಾವಾಗಲೂ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ನಾನು ಇವಾಗ ಸ್ವಲ್ಪ ಕ್ಯಾಂಡಲ್ಸ್ನೆಲ್ಲ ಆನ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಆಮೇಲೆ ರೆಡಿ ಆದಮೇಲೆ ಅದನ್ನೆಲ್ಲ ಲೈಟ್ಸ್ ಎಲ್ಲ ಹಚ್ಬೋದು ಅಂತ ಹೇಳಿ ಅಷ್ಟು ಮಾಡಿದ್ದೀನಿ. ಸೊ ಫೈನಲಿ ಇಷ್ಟು ರೆಡಿ ಮಾಡಿದ್ದೀನಿ. ಅವನು ಹೆಂಗೋ ಅರ್ಧಕ್ಕೆ ಕೆಲಸ ಅಂತ ಎದ್ದೋಗ್ಬಿಟ್ಟ, ನಾನೇ ಮಾಡಿದೆ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಆನ್ ಮಾಡಬೇಕು. ಸೊ ರೆಡಿ ಆದಮೇಲೆ ಆನ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಇಟ್ಟು ಇಷ್ಟು ರೆಡಿ ಮಾಡಿದ್ದೀನಿ ಅಷ್ಟೇ.
ಆ್ಯಂಡ್ ಇದು ನೋಡಿ ನಿಯಾನ್ ಲೈಟ್ ಲವ್ ಅಂತ ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಅಷ್ಟೇ ತುಂಬ ಕ್ಯೂಟ್ ಆಗಿದೆ. 300 ರುಪೀಸ್ ಕೊಡ್ಬೋದು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ವಾಸ್ ಇಟ್ಬಿಟ್ಟು 2 ಸೆಂಟೆಡ್ ಕ್ಯಾಂಡಲ್ ಇಟ್ಟು, ನನಗೆ ಈ ಥರ ಲ್ಯಾಟಿನ್ದು ತುಂಬ ಇಷ್ಟ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಇರ್ತಿತ್ತಲ್ವ, ಸೊ ಇದನ್ನ ನೋಡಿದ ತಕ್ಷಣ ನನಗೆ ಅದೇ ನೆನಪಾಗಿತ್ತು. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಈ ಥರದ್ದು 2 ಪರ್ಚೇಸ್ ಮಾಡಿದ್ದೀನಿ. ನನಗೆ ಇದು ತುಂಬ ಇಷ್ಟ ಆಯಿತು. ನಂಗೊಂಥರ ಈ ಡೆಕೋರೇಟಿವ್ಸ್ ಐಟಮ್ಸ್ ಎಲ್ಲ ಅಂದರೆ ನನಗೆ ತುಂಬ ಇಷ್ಟ. ಯಾವುದಾದ್ರೂ ತುಂಬ ಚೆನ್ನಾಗಿತ್ತು ಅಂದರೆ ನಾನು ಪರ್ಚೇಸ್ ಮಾಡ್ತೀನಿ. ಸೊ ಇಲ್ಲೂ ಅಷ್ಟೇ 2 ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಎಲ್ಲ. ಸೊ ಆಮೇಲೆ ರೆಡಿ ಆದಮೇಲೆ ಆನ್ ಮಾಡೋಣ ಅಂತ. ಸೊ ದೀಪ ಎಲ್ಲ ಆಮೇಲೆ ಹಚ್ಚಬೇಕು. ಸೊ ಲೈಟ್ ಇರೋದಕ್ಕೆ ಹೀಗೆ ಕಾಣಿಸ್ತಾ ಇದೆ. ಲೈಟ್ ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ಫೈನಲಿ ಈ ರೀತಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದು LED ಲೈಟ್. ಆ್ಯಕ್ಚುಲಿ ಆಗಲೇ ಹೇಳೋದು ಮರ್ತೋಗಿದ್ದೆ. ಇದು LED ಲೈಟ್ ನಾನಿಲ್ಲೇ ಕೋರ್ಮಂಗ್ಲದಲ್ಲೇ ಪರ್ಚೇಸ್ ಮಾಡಿರೋದು. 250 ರುಪೀಸ್. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ 3 ಶೆಲ್ ಇದೆ. ಸೊ ಶೆಲ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಇದು. ಆ್ಯಂಡ್ ನೋಡೋಕೆ ಹೀಗೆ ಕಾಣಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಏನು ಅನಿಸುತ್ತೋ ಅಂತ. ನನ್ನ ಖುಷಿಗೋಸ್ಕರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಮೇಲೆ ಸ್ವಲ್ಪ ಜನ ವಿಡಿಯೋಗಂತಲೇ ರೆಡಿ ಮಾಡಿದ್ದಾರೆ ಅಂತ ಅನ್ಬಾರ್ದು. ನಾನು ಎವ್ರಿ ಇಯರ್ ನಾವು ಇದೇ ರೀತಿಯೇ ಸೆಲೆಬ್ರೇಟ್ ಮಾಡೋದು. ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನನ್ನ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿದೆ. ಎವ್ರಿ ಇಯರ್ ಬರ್ಡೇ ಆ್ಯನಿವರ್ಸರಿನ ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ಮನೇಲೇ ನಾವು ಈ ಥರ ಮಾಡ್ತಾ ಇರೋದು. ಬೇರೆ ಲಾಸ್ಟ್ ಟೈಮೆಲ್ಲ ನಾವು ಟ್ರಿಪ್ ಹೋಗ್ಬಿಟ್ಟು ಆಲ್ರೆಡಿ ಟ್ರಿಪ್ಪಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಇದು ಒಂಥರ ಚೆನ್ನಾಗಿದೆ. ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಈ ಥರ ಡೆಕೋರೇಷನ್ ಮಾಡಿರೋದು. ಬಟ್ ಡೆಕೋರೇಷನ್ ಮಾಡೋಕ್ಕೆ ಮಾತ್ರ ತುಂಬ ಟೈಮ್ ತಗೊಳುತ್ತೆ. 3:30ಗೆ ಸ್ಟಾರ್ಟ್ ಮಾಡಿರೋದು ಡೆಕೋರೇಷನ್ನು ನಾನು. ಇವಾಗ ಎಕ್ಸಾಕ್ಟ್ಲಿ 6:40 ಆಗಿದೆ ಗಂಟೆ. ಇಷ್ಟು ಟೈಮ್ ತೊಗೊಂತು ನನಗೆ ಪ್ರಿಪೇರ್ ಮಾಡಲಿಕ್ಕೆ. ಸಖತ್ತು ಫುಲ್ ಸುಸ್ತಾಗಿದ್ದೀನಿ, ಟಯರ್ಡ್ ಕೂಡ ಆಗ್ತಾ ಇದ್ದೀನಿ ಆ್ಯಂಡ್ ಸ್ವೆಟ್ಟಿಂಗ್ ಕೂಡ ಆಗ್ತಾ ಇದ್ದೀನಿ. ಒಂದು ಫ್ಯಾನ್ ಕೂಡ ಆಫ್ ಮಾಡಿಬಿಟ್ಟಿದ್ದೆ, ಕ್ಯಾಂಡಲ್ಸ್ ಎಲ್ಲ ಆನ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಇವಾಗಿನ್ನ ರೆಡಿ ಆಗಿಬಿಟ್ಟು ಸೆಲೆಬ್ರೇಟ್ ಮಾಡಬೇಕು. ಸಿದ್ದುಗೆ ಸ್ವಲ್ಪ ಕಾಲ್ಸ್ ಇತ್ತು. ಸೊ ಕಾಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಇವಾಗ ಆಫೀಸ್ ವರ್ಕ್ ಮುಗೀತಲ್ಲ, ಸ್ವಲ್ಪ ಒಂದು ರೌಂಡ್ ಹೊರಗಡೆ ಹೋಗಿ ಬರ್ತೀನಿ ಅಂತ ಅವ್ನು ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋದ್ರೊಳಗಡೆ ನಾನು ರೆಡಿ ಆಗಿಬಿಟ್ರೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗನ್ನಿಸ್ತು ಡೆಕೋರೇಷನ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮನೇಲಿ ಈ ಥರ ಸಿಂಪಲಾಗಿ ಮಾಡ್ಕೊಬೋದು. ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಅಂದರೆ ನಿಮಗೆ 1000 ರುಪೀಸ್ ಒಳಗಡೆ ಆರಾಮಾಗಿ ನೀವು ಬರ್ಡೇ ಡೆಕೋರೇಷನ್ ಮನೇಲೇ ಮಾಡ್ಕೊಬೋದು. ತುಂಬ ಚೆನ್ನಾಗೇ ಬರುತ್ತೆ. ಆ್ಯಂಡ್ ಹೊರಗಡೆ ಹೋಗಿನೂ ಮಾಡ್ಕೊತಾರೆ. ಬಟ್ ನಾವಾಗೆ ಮನೇಲಿ ಪ್ರಿಪೇರ್ ಮಾಡೋದು ಏನೋ ಒಂಥರ ಖುಷಿ. ನನಗೆ ತುಂಬ ಇಷ್ಟ ಈ ರೀತಿ ಡೆಕೋರೇಷನ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಅಲ್ಲ. ಅದಕ್ಕೋಸ್ಕರ ನಾನು ಮನೇಲೇ ಪ್ರಿಪೇರ್ ಮಾಡಿರೋದು. ಸಿದ್ದು ಆ್ಯಕ್ಚುಲಿ ಹೇಳ್ದ ಹೊರಗಡೆನೇ ಹೋಗೋಣ ಸೆಲೆಬ್ರೇಟ್ಗೆ ಅಂತ. ನಾನು ಬೇಡ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮಾಡಿದ್ದು ನಾನೇ. ನನ್ನ ಇಷ್ಟಕ್ಕೋಸ್ಕರ ನಾನು ಮಾಡಿರೋದು. ತುಂಬ ಚೆನ್ನಾಗಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇವಾಗ ಹೋಗಿ ರೆಡಿ ಆಗ್ತೀನಿ ಫಸ್ಟು. ಸೊ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಬಂದುಬಿಟ್ಟು ಕ್ಯಾಂಡಲ್ಸ್ ಎಲ್ಲ ಇಟ್ಟಿದ್ನಲ್ಲ, ಅದೆಲ್ಲ ದೀಪ ನಾನು ಹಚ್ಚಿರಲಿಲ್ಲ. ಅದಕ್ಕೆ ಇವಾಗ ಎಲ್ಲ ದೀಪನೂ ನಾನು ಹಚ್ಚಿದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಾಯ್ತಲ್ಲ? ಸೊ ಫೈನಲಿ ಲೈಟ್ ಎಲ್ಲ ಆಫ್ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಕ್ಯಾಂಡಲ್ಸು ಎಲ್ಲ ನಾನು ಇಟ್ಟಿರೋ ಚಿಕ್ಕ ಚಿಕ್ಕ ಕ್ಯಾಂಡಲ್ಸು, ದಿಯಾ ಎಲ್ಲದನ್ನು ಹಚ್ಚಿದ್ದೀನಿ. ಲೈಟ್ ಆಫ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಚಿಕ್ಕ ಚಿಕ್ಕ ಲೈಟ್ಗಳಲ್ಲೇ ತುಂಬ ಎದ್ದು ಕಾಣಿಸ್ತಾ ಇದೆ. ನಂಗೆ ತುಂಬ ಖುಷಿ ಅನಿಸ್ತು ನೋಡಿ. ಆ್ಯಂಡ್ ಇದನ್ನೇ ನಾನೇನಾದರೂ ಔಟ್ಸೈಡಲ್ಲಿ ಮಾಡಿಸ್ತೀನಿ ಅಂದರೆ ಪಕ್ಕಾ ಜಾಸ್ತಿ ಆಗ್ತಾಯಿತ್ತು. ಸೊ ನಮ್ಮಿಬ್ಬರಿಗೆ ಈ ಥರ ಕ್ಯೂಟಾಗಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದಂದರೆ ತುಂಬ ಇಷ್ಟ. ಆ್ಯಂಡ್ ನಮಗೆ ನಾವು ಹೇಗಿರ್ತೀವೋ ನಾವು ಅದೇ ರೀತಿಯೇ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀವಿ. ಸುಮ್ಮನೆ ಓವರಾಗಿ ಅಥವಾ ವೀಡಿಯೋಗೆ ಅಂತ ಆ ಥರ ಏನೂ ಇಲ್ಲ. ಎವ್ರಿ ಇಯರ್ ನಾವು ಹೇಗೆ ಮಾಡ್ತೀವೋ ಈ ಸತಿನೂ ನಾವು ಹಾಗೆ ಮಾಡಿರೋದಷ್ಟೇ. ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಕೇಕ್ದು ಫೋಟೋ ತೊಗೊಳೋದೇ ನಾನು ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಕೇಕ್ ಎಲ್ಲಿಂದ ತಂದಿರೋದಂತನೂ ನನಗಷ್ಟು ಗೊತ್ತಿಲ್ಲ. ಸ್ವಲ್ಪ ಕೇಕ್ ತಿಂತ ಕುತ್ಕೊ ನೀನು, ನಾನು ಇವಾಗ ಬರ್ತೀನಿ ಅಂತ ಹೇಳಿ ಅವ್ನು ರೂಮ್ಗೆ ಹೋದ. ಸೊ ಅವ್ನು ಬರಲಿ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ.
ಮತ್ತೇನು ಗಿಫ್ಟ್ ಇಲ್ಲ ಅಂತ ಅಂದಿದ್ದೆ. ಸರ್ಪ್ರೈಸ್. ಏನು ಗಿಫ್ಟ್ ಇಲ್ಲ ಈ ಸಲ ಅಂತ ಪ್ಲಾನ್ ಮಾಡಿದ್ವಿ ತಾನೆ. ಇದು ಮಾತಾಡಿದ್ವಲ್ಲ, ಏನು ಪ್ಲಾನ್ ಗಿಫ್ಟ್ ಇಲ್ಲ ಬೇರೆ ಏನಾದ್ರು ಮಾಡೋಣ ಅಂತ ಇದ್ಮೇಲೆ ಅದು ಗಿಫ್ಟ್ ಅಲ್ಲ. ನಿಜವಾಗ್ಲೂ ನನಗಿದು ಶಾಕು ಮತ್ತು ಸರ್ಪ್ರೈಸ್ ಕೂಡ. ನಾನು ಅವ್ನು ಗಿಫ್ಟ್ ಕೊಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಂಗೆ ತುಂಬ ಶಾಕ್ ಆಯಿತು ಆ್ಯಂಡ್ ಖುಷಿ ಕೂಡ ಆಯಿತು. ಬಟ್ ವಿಡಿಯೋ ಕೂಡ ಇಟ್ಟಿದ್ದೆ ಅಲ್ವಾ, ಮತ್ತು ಅದನ್ನೇ ಓವರ್ ಅಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಆದೆ. ಬಟ್ ಆ ಗಿಫ್ಟನ್ನ ಓಪನ್ ಮಾಡಿ ನೋಡಿದ ತಕ್ಷಣ ನನಗೆ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ತುಂಬ ಖುಷಿಯಾಗೋಗ್ಬಿಟ್ಟೆ, ಫುಲ್ ಎಕ್ಸೈಟ್ಮೆಂಟಲ್ಲಿ. ನಾನು ತುಂಬ ದಿನದಿಂದ ಏನು ಅನ್ಕೊತಿದ್ನೋ ಅದನ್ನೇ ಅವ್ನು ಗಿಫ್ಟ್ ಕೊಟ್ಟ. ನಂಗೆ ಅದಕ್ಕೆ ತುಂಬ ಖುಷಿ ಆಗೋಯ್ತು. ನಾನು ಆಲ್ಮೋಸ್ಟ್ 1 ಇಯರಿಂದ ಅನ್ಕೊತಾ ಇದ್ದೆ ವಂಕಿ ಥರದ್ದು ಗೋಲ್ಡ್ ರಿಂಗ್ ತಗೊಳ್ಬೇಕು ಅಂತ. ಅದನ್ನ ನಾನು ಅವನ ಹತ್ರ ಡಿಸ್ಕಸ್ ಕೂಡ ಮಾಡಿದ್ದೆ ಯಾವಾಗಲೂ ಒಂದ್ಸತಿ. ಅದನ್ನೇ ನೆನ್ಪಿಟ್ಕೊಂಡು ಅದನ್ನೇ ಗಿಫ್ಟ್ ಕೊಟ್ಟಿದ್ದ. ನಂಗೆ ಅದಕ್ಕೆ ತುಂಬ ಖುಷಿ ಆಗೋಯ್ತು. ಥ್ಯಾಂಕ್ ಯು. ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟು ನಾನು ಕುತ್ಕೊ ಅಂತ ಹೇಳ್ಬಿಟ್ಟು ಗಿಫ್ಟ್ ತರೋಣ ಅಂತ ನಾನು ಒಳಗೆ ಹೋಗಿದ್ದೆ. ನನಗೆ ಗೊತ್ತಿಲ್ಲ ಇವಾಗ ಗಿಫ್ಟ್ ನೋಡಿಬಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ ನನಗೂ ಸ್ವಲ್ಪ ಭಯ ಇತ್ತು. ಏನಿದು ಫುಲ್ ಡೆಡ್ ಅಪೋಸಿಟ್. ನಮ್ಮದು ನೋಡಿದ್ರೆ ಸ್ಮಾಲ್ ಆಗಿದೆ ಗಿಫ್ಟ್. ಏನ್ ಗೋಲ್ಡಾ? ಏನಿದು ಸೂಪರ್. ಇದು ನೋಡಿದ್ರೆ ನಿಂಗೆ ಗೊತ್ತಾಗಿರುತ್ತೆ. ಓ ನಾನು ಹೇಳ್ತಿದ್ದಲ್ಲ ಮನಸ್ಸು ತಗೊಂಡ್ರಿ ಅದೇ ಹಾಳಾಗಿದೆ ಅಂತ. ಅದಕ್ಕೆ ನೈಸ್, ಥ್ಯಾಂಕ್ ಯು. ತುಂಬಾ ಒಳ್ಳೆ ಕೆಲಸಕ್ಕೆ ಯೂಸ್ ಆಗುತ್ತಲ್ಲ. ನಂಗೆ ಗೊತ್ತಿಲ್ಲ ಹೆಂಗಿದೆ ಅಂತ. ಚೈತನ್ಯ ಕೇಳ್ಬಿಟ್ಟು ಮಾಡಿರೋದು ನಾನು. ಸೂಪರ್. ಇಲ್ಲ ನನಗೆ ದೊಡ್ಡ ಸಣ್ಣ ಅಂತ ಗೊತ್ತಾಗಿಲ್ಲ ಆಕ್ಚುಲಿ. ನಿಜ ಹೇಳ್ಬೇಕು ಅಂದ್ರೆ ನೋಡ್ದೆ, ಬಟ್ ಅವ್ನು ಗೆಗಾ ಹೈಟ್ಸ್ ಎಲ್ಲ ಜಾಸ್ತಿ ಇರ್ಬೇಕು ಅಂತ ಹೇಳ್ದ. ಮೆಗಾ ಹೈಟ್ಸ್ ಎಲ್ಲ ಜಾಸ್ತಿ ಇರ್ಬೇಕು. ಆಮೇಲೆ ಅವ್ನು ಏನೇನೋ ಕಾನ್ಫಿಗರೇಷನ್ ಎಲ್ಲ ಬೇರೆ ಬೇರೆ ಹೇಳ್ದ. ವಿಡಿಯೋ ಕಂಟೆಂಟ್ ಜಾಸ್ತಿ ಮೆಗಾ ಹೈಟ್ಸ್ ಎಲ್ಲ ಜಾಸ್ತಿ ಅಂತ ಹೇಳ್ದ. ಇದು ಮೇಲೆ ಇದು ಮೇಲೆ 27. 24 ಇಂದನೂ ನೋಡಿದೆ. ಬಟ್ ಐ ಥಿಂಕ್ ಕಂಪೇರ್ ಟು 24, 27 ಇಸ್ ಫೈನ್ ಅಲ್ವಾ. ಸೊ ನಿಮ್ಗೆ ಎಲ್ಲ ವರ್ಕ್ಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡೆ. ಶಾಕಿಂಗ್ಗಿಂತನೂ ನಂಗೆ ಟೆನ್ಷನ್ ಆಗಿರೋದು ನೀನ್ ನೋಡಿ ಏನ್ ಹೇಳ್ತೀಯೋ ಅಥವಾ ನಿಮ್ಗೆ ಓಕೆ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡೆ. ನಾನು ಓಪನ್ ಏನ್ ಮಾಡಿರ್ಲಿಲ್ಲ, ಹಾಗೇನೆ ಹಂಗೆ ಗಿಫ್ಟ್ ಡ್ರಾಪ್ ಮಾಡಿದ್ವಿ. ಸೂಪರ್. ಹೌದು, ಏನು ಇಷ್ಟು ದೊಡ್ಡ ಬಾಕ್ಸ್ ಬಂದಿದೆ ನಂಗೆ ಗೊತ್ತಾಗಿಲ್ಲ. ಯಾವಾಗ ಬಂದಿತ್ತು? ಎಲ್ಲಿ ತಗೊಂಡ್ಬಂದಿಟ್ಕೊಂಡಿದ್ದೆ? ಬಂದಿತ್ತು ಓನರ್ ಮನೇಲಿ ಇಟ್ಟಿದ್ದೆ. ಓನರ್ ಮನೆಯಿಂದ ತಂದು ಸೀರಿಯಸ್ಲಿ ನಾನು ನೋಡಿಲ್ಲ ಹೇಗಿದೆ ಅಂತ. ಇವಾಗಲೇ ನೋಡ್ತಿರೋದು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ. 27 ಇಂಚು ಹಂಗೇನಾದ್ರು ಓಕೆ ಆಗಿಲ್ಲ ಅಂದ್ರೆ ನಿಂಗೆ ಎಕ್ಸ್ಚೇಂಜ್ ಮಾಡ್ಬೋದು. 7 days ಇದೆ, ಟೈಮ್ ಇದೆ. ಸೊ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಸಿಸ್ಟಮ್ನ ಅವನು ಎಲ್ಲ ಚೆಕ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಕನೆಕ್ಟ್ ಕೂಡ ಮಾಡಿದ್ದ. ಸೊ ಅದನ್ನು ಒಂದು ಬಿಟ್ಟು ನಾನು ಇಲ್ಲಿ ಸುಮ್ಮನೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಹೇಗೆ ಕಾಣಿಸ್ತಾ ಇದೆ ಸಿಸ್ಟಮು ಅಂತ. ಮಾನಿಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವನು ಚೆಕ್ ಮಾಡ್ದ ಎಲ್ಲ ವರ್ಕ್ ಆಗ್ತಾ ಇದೆಯಾ ಆ್ಯಂಡ್ ಹೇಗಿದೆ ಎಲ್ಲದು ಕಾನ್ಫಿಗರೇಷನ್ ಓಕೆನಾ ಅಂತ. ಅವನಿಗೂ ಎಲ್ಲ ಇಷ್ಟ ಆಯಿತು ಮಾನಿಟರು.
ಸೊ ಇಬ್ಬರು ಗಿಫ್ಟ್ ಎಲ್ಲ ಶೇರ್ ಆದಮೇಲೆ ಸ್ವಲ್ಪ ಕೇಕ್ ಕೂಡ ಚೆನ್ನಾಗಿತ್ತು ಅಂತ ಸ್ವಲ್ಪ ಕೇಕ್ ಕೂಡ ತಿಂದ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾತಾಡ್ತಾ ಕೂತಿದ್ವಿ. ಆ್ಯಂಡ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಅಂತ ಅವನು ಹೇಳ್ತಾ ಇದ್ದ. ಆ್ಯಂಡ್ ನನ್ನ ಗಿಫ್ಟು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಇದೇ ವಂಕಿ ರಿಂಗು. ನಾನು ಆಲ್ಮೋಸ್ಟ್ ತುಂಬ ಟೈಮಿಂದ ಪ್ಲ್ಯಾನ್ ಮಾಡಿರೋ ಗಿಫ್ಟೇ ನನಗೆ ಸಿಕ್ಕಿದೆ ಇವಾಗ. ಸ್ವಲ್ಪ ಫೋಟೋಸು ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಮಳೆ ಬರೋ ಥರ ಕೂಡ ಇತ್ತು. ಆ್ಯಂಡ್ ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನೈಸ್ ರೋಡಲ್ಲೇ ಹೋಗೋಣ ಅಂತ ಹೇಳಿ ನೈಸ್ ರೋಡಲ್ಲೇ ಹೋಗ್ತಾ ಇದ್ವಿ. ನಾವು ಹೋಗಿರೋದು ಟೈಗರ್ ಏರೋ ಅಂತ ರೆಸ್ಟೋರೆಂಟು, ಬನ್ನೇರ್ಘಟ್ಟ ರೋಡಲ್ಲಿ ಇರೋದು. ನಾನು ಯಾವುದೋ ಎರಡು ರೀಲ್ಸಲ್ಲಿ ನೋಡಿದ್ದೆ. ಆ್ಯಂಡ್ ಸಿದ್ದು ಕೂಡ ಯಾವುದೋ ರೀಲ್ಸಲ್ಲಿ ನೋಡಿದ್ನಂತೆ. ಸೊ ಅದಕ್ಕೆ ಇದನ್ನೇ ಟ್ರೈ ಮಾಡೋಣ ಒಂದ್ಸತಿ ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗುತ್ತೆ, ದೂರನೇ ಇತ್ತು ಸ್ವಲ್ಪ. ಬಟ್ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹೊರಗಡೆಯಿಂದ ನೋಡೋಕ್ಕೆ. ನನಗೆ ತುಂಬ ಇಷ್ಟ ಇತ್ತು. ರಿಯಲ್ ಫ್ಲೈಟ್ ಹೇಗಿರುತ್ತೋ ಅದೇ ಥರನೇ ಇತ್ತು ಅಂತ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ನೋಡ್ತಾ ಗೊತ್ತಾಯಿತು ನಿಜವಾದ ಫ್ಲೈಟೇ ಅಂತೆ. ಅದು ನಾನಲ್ಲಿ ಕೇಳಿದಾಗ ಹೇಳಿದ್ರು ರಿಯಲ್ ಫ್ಲೈಟ್ನೇ ತೊಗೊಂಡು ಬಂದು ಮಾಡಿಫಿಕೇಶನ್ ಮಾಡಿರೋದು ಅಂತ ಹೇಳಿದ್ರು. ಓ ಹೌದಾ ಅಂತ ಅಂದ್ವಿ. ರಿಯಲ್ ಫ್ಲೈಟೇ ಇದು. ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಫ್ಲೈಟಲ್ಲಿ ಹೋಗ್ಬಿಟ್ಟು ಅವ್ರು ಇದನ್ನು ಟ್ರೈ ಮಾಡ್ಬೋದು. ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಒಂಥರ ಏನೋ ಎಕ್ಸೈಟ್ಮೆಂಟ್ ಕೂಡ ಅನಿಸ್ಬೋದು. ಬಟ್ ನನಗೆ ಫ್ಲೈಟ್ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇತ್ತು ಅಷ್ಟೇ. ಈ ಥರ ರೆಸ್ಟೋರೆಂಟು ನಮ್ಗೆ ಫ್ಲೈಟಲ್ಲೆಲ್ಲ ಹೋಗಿರೋರಿಗೆ ಅದಂತ ಏನು ಎಕ್ಸೈಟ್ಮೆಂಟ್ ಅಂತ ಏನು ಅನಿಸಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಇಲ್ಲಿ ನಾವು ಹೇಗೆ ಬೋರ್ಡಿಂಗಿಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ಎಲ್ಲ ತೊಗೊತೀವಲ್ಲ ಅದೇ ರೀತಿಯೇ ಇಲ್ಲಿ ಸುಮ್ಮನೆ ಎಕ್ಸ್ಟ್ರಾ ಸ್ಟಾರ್ಟಿಂಗ್ಗೆ 100 ರೂಪೀಸ್ ಪೇ ಮಾಡಬೇಕು ಟಿಕೆಟಿಗಂತ ಅಷ್ಟೇ. ಬಟ್ ಫುಡ್ಗೆಲ್ಲ ಮತ್ತು ಎಕ್ಸ್ಟ್ರಾ ಇದು 100 ರೂಪೀಸು ಸ್ಟಾರ್ಟಿಂಗ್ ಇಟ್ಟಿರೋದು ಯಾಕೋ ನನಗಷ್ಟು ವರ್ಕ್ ಅಂತ ಅನಿಸಿಲ್ಲ. ಬಟ್ ಓಕೆ ಅದು ಪೇ ಮಾಡಲೇಬೇಕು ಅಂತ ಇತ್ತು. ಹಾಗಾಗಿ ನಾವು ಒಂದು 100 ರೂಪೀಸ್ ಪೇ ಮಾಡಿದ್ವಿ ಅಷ್ಟೇ. ಎಂಟ್ರಿ ಎಷ್ಟು ಗಂಟೆಗೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದರು. ನೆಕ್ಸ್ಟ್ ಅಲ್ಲಿಂದ ಓಕೆ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಏರ್ ಹೋಸ್ಟರ್ಸ್ ಥರಾನೇ ಅಲ್ಲೇ ನಿಂತ್ಕೊಂಡು ಅವರು ವೆಲ್ಕಮ್ ಮಾಡೋರು ಇರ್ತಾರೆ. ನನಗೆ ಸ್ವಲ್ಪ ರಿಯಲ್ ಫ್ಲೈಟಲ್ಲೆಲ್ಲ ಹೇಗಿರುತ್ತೋ ಅದೇ ಥರನೇ ಮೇಂಟೈನ್ ಮಾಡಿದರು. ಬಟ್ ರಿಯಲ್ ಫ್ಲೈಟ್ಗಿಂತ ಒಳಗಡೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಳಗಡೆ ನೋಡೋಕ್ಕೂ ಅಷ್ಟೇ ತುಂಬ ಫುಲ್ ಲಾಂಗ್ ಹೇಗಿದೆಯೋ ಹಾಗೆ ಇದೆ. ಸೀಟ್ಸ್ ಎಲ್ಲ ಮಾತ್ರ ಇವರು ಮಾಡಿಫಿಕೇಶನ್ ಮಾಡಿದ್ದಾರೆ. ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಫ್ಲೈಟಲ್ಲಿ ಹೋಗಿ ಅಥವಾ ಈ ಥರ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸಿದ್ರೆ ಹೋಗ್ಬೋದು. ಬಟ್ ಒಳ್ಳೆ ಚೆನ್ನಾಗಿದೆ ಮಾತ್ರ. ನನಗೆ ನೋಡೋಕೆ ತುಂಬ ಚೆನ್ನಾಗಂತ ಅನ್ನಿಸ್ತು. ಆ್ಯಂಡ್ ತುಂಬ ಕನ್ನಡ ಸಾಂಗ್ಸ್ ಫುಲ್ ಪ್ಲೇ ಮಾಡಿಬಿಟ್ಟಿದ್ರು. ಅದು ಖುಷಿ ಅನ್ನಿಸ್ತಾ ಇತ್ತು ಕನ್ನಡ ಸಾಂಗ್ ಕೇಳಿಬಿಟ್ಟು. ಸೇಮ್ ಎಲ್ಲ ರಿಯಲ್ ಫ್ಲೈಟಲ್ಲಿ ಹೇಗಿರುತ್ತೋ ಎಲ್ಲ ಅದೇ ರೀತಿಯೇ ರೂಲ್ಸ್ ಇಲ್ಲೂ ಅವರು ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿಯೇ ಏರ್ ಹೋಸ್ಟರ್ಸ್ನ ಕರೆಯೋದು ಅದೇ ರೀತಿಯೇ ಎಲ್ಲನೂ ಇತ್ತು. ಆ್ಯಂಡ್ ಫುಡ್ಡು ಅಷ್ಟೇ ಓಕೆ ತುಂಬ ಚೆನ್ನಾಗಿದೆ ಅಂತಲೂ ನಾನು ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಓಕೆ ತಿನ್ಬಹುದು ಅಂತ ಅನ್ನಿಸ್ತು. ಬಟ್ ಕೆಲವರು ಯಾರು ತುಂಬ ಸಾಲ್ಟ್ ತಿನ್ನಲ್ಲ ಅವ್ರಿಗೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ಸಾಲ್ಟ್ ಅಂತ ಅನಿಸುತ್ತೆ ಜಾಸ್ತಿ. ಬಟ್ ಚೆನ್ನಾಗಿದೆ. ಆ್ಯಂಡ್ ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಏನೇ ಕೇಳಿದ್ರು ತುಂಬ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಅವರು ಎಲ್ಲದೂ ನೀಟಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಏನಿದೆ ಯಾವ ಫುಡ್ ಚೆನ್ನಾಗಿದೆ ಅಂತ ನಾವು ಒಂದು ಸ್ವಲ್ಪ ಕೇಳ್ತಾ ಇದ್ವಿ. ಸೊ ಅದನ್ನೆಲ್ಲ ಯಾವ್ದು ಚೆನ್ನಾಗಿದೆ ಯಾವ್ದು ಫಾಸ್ಟ್ ಮೂವಿಂಗ್ ಇದೆ ಅಂತ ಕೂಡ ಹೇಳ್ತಾಯಿದ್ರು. ಅದನ್ನು ಎಲ್ಲ ಕೇಳಿಬಿಟ್ಟು ನೆಕ್ಸ್ಟ್ ಹಾಗಾದರೆ ನಾವು ಸ್ವಲ್ಪ ಫುಡ್ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿ ನಾವು ಸೀಟಲ್ಲಿ ಕುತ್ಕೊಂಡ್ವಿ. ನಮಗೆ ಒಂದೇ ಕಡೆ ಸೀಟೇ ಸಿಕ್ಬಿಟ್ಟಿತ್ತು. ಆ್ಯಂಡ್ ಮೆನುನೂ ಅಷ್ಟೇ ನಿಮಗೆ ಇಲ್ಲಿ ಎಲ್ಲ ಥರನೂ ಇತ್ತು. ಚೈನೀಸು ಆ್ಯಂಡ್ ನಾರ್ತ್ ಇಂಡಿಯಾ ಸೌತು ಎಲ್ಲ ಥರನೂ ಇತ್ತು. ಸ್ಮೂತೀಸು, ಮೊಜಿಟೋ, ಐಸ್ ಕ್ರೀಮ್ಸು ಎಲ್ಲದೂ ಇತ್ತು. ಆ್ಯಂಡ್ ಪ್ರೈಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಇದು ಓಕೆ ಸ್ಟಾರ್ಟಿಂಗಿಂದು ಜ್ಯೂಸು ಎಲ್ಲ ಫೈನ್, ಓಕೆ ಐಸ್ ಕ್ರೀಮು ಎಲ್ಲ ಎಲ್ಲ 200 ರೂಪೀಸ್ 300 ರೂಪೀಸ್ ಒಳಗಡೆನೇ ಇತ್ತು. ಹೇಗಿದೆ ಫ್ಲೈಟಲ್ಲಿ ಇದೊಂಥರ ಆ ಫ್ಲೈಟ್ಗಿಂತ ಈ ಫ್ಲೈಟಲ್ಲಿ ಡಿನ್ನರು ಚೆನ್ನಾಗಿದೆ ಅಲ್ಲ. ರಿಯಲ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರನೇ ಇದೆ. ರಿಯಲ್ ಫ್ಲೈಟ್ ಕಸ್ಟಮೈಸ್ ಮಾಡಿದಾರಲ್ಲ. ಆ್ಯಂಡ್ ಮೆನುನೂ ಅಷ್ಟೇ ನಿಮಗೆ ಸ್ಟಾರ್ಟಿಂಗಲ್ಲಿ ಸೂಪು ಮತ್ತು ಟೈಗರ್ ಏರೋ ಸ್ಪೆಷಲ್ ಸ್ಟಾರ್ಟರ್ಸ್ ಅಂತೆಲ್ಲ ಇತ್ತು. ಆ್ಯಂಡ್ ಚೈನೀಸು, ತಂದೂರಿ ಎಲ್ಲ ಇತ್ತು. ವೆಜ್ ನಾನ್ ವೆಜ್ ಎರಡೂ ಇದೆ ಇಲ್ಲಿ. ಆ್ಯಂಡ್ ತುಂಬ ಆಪ್ಷನ್ಸ್ ಕೂಡ ಇದೆ. ಬಟ್ ಅದೇ ಪ್ರೈಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ಕಂಪೇರ್ ಮಾಡಿದ್ರೆ ನಾರ್ಮಲ್ ಬೇರೆ ಹೋಟೆಲಿಗೆಲ್ಲ. ಆ್ಯಂಡ್ ಬೇರೆ ಬೇರೆ ಟ್ರೈ ಮಾಡಬೇಕು ಅನ್ನೋರೆಲ್ಲ ಟ್ರೈ ಮಾಡ್ಬೋದು ಇಲ್ಲಿ. ಬ್ರೆಡ್ಡು, ಸ್ಯಾಂಡ್ವಿಚ್ಚು, ವ್ರ್ಯಾಪು, ಪಾಸ್ತಾ, ಕಾಂಟಿನೆಂಟಲ್ ಫುಡ್ಡು, ಬರ್ಗರು ಎಲ್ಲ ಥರನೂ ಇತ್ತು. ಸೊ ನಾವು ಎಲ್ಲ ಒಂದ್ಸತಿ ಚೆಕ್ ಮಾಡಿದೆ ಅಷ್ಟೇ ಏನೇನಿದೆ ಅಂತ.
ನಾವು ಸ್ವಲ್ಪ ಏನಾದರೂ ಸ್ಟಾರ್ಟರ್ಸ್ ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮಶ್ರೂಮ್ ಚಿಲ್ಲಿ ಪೆಪ್ಪರ್ ಚಿಲ್ಲಿ ಅಂತ ಒಂದು ರೆಸಿಪಿ ಇತ್ತು, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಮಶ್ರೂಮ್ ಪೆಪ್ಪರ್ ಚಿಲ್ಲಿ ಒಂದು ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ಏರ್ ಹೋಸ್ಟರ್ಸೇ ತೊಗೊಂಡು ಬಂದು ಅದನ್ನು ಸರ್ವ್ ಮಾಡಿದ್ರು. ಆ್ಯಂಡ್ ಒಂದು ಬ್ಲೂ ಓಸಿನ್ ಅಂತ ಒಂದು ಮೊಜಿಟೋ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ವಿ. ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಚಿಲ್ಲಾಗಿತ್ತು, ನಂಗೆ ಅದು ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ರೊಟ್ಟಿ ಆರ್ಡರ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಕಂಪೇರ್ ಮಾಡಿದ್ರೆ ಮಶ್ರೂಮ್ಗಿಂತ ಪನ್ನೀರ್ ಬಟರ್ ಮಸಾಲ ಮತ್ತು ನಾನ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಔಟ್ಸೈಡ್ ಎಲ್ಲ ಹೇಗೆ ಕಾಣುತ್ತೆ ಅಂತ ಮೇಲಿಂದನೇ ವಿಡಿಯೋ ತೊಗೊತಾ ಇದ್ದೆ. ಅಲ್ಲೆಲ್ಲ ಕೆಳಗಡೆ ಚಿಕ್ಕ ಹಟ್ಟು ಥರ ಇತ್ತು. ಸೊ ಈ ಹಟ್ಟಲ್ಲೆಲ್ಲ ನೆಕ್ಸ್ಟು ಅದು ಅಲ್ಲೂ ಒಳಗಡೆ ಸಿಟ್ಟಿಂಗಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡೋ ಥರ ಆಪ್ಷನ್ಸ್ ಇದ್ರೊಳಗಡೆ ಇದೆಯಂತೆ. ಇದನ್ನು ಬೇಕಾದರೆ ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ನಾನು ಇದನ್ನು ನೋಡಿಬಿಟ್ಟು ಸ್ಟೇ ಅಂತ ಅಂದ್ಕೊಂಡೆ, ಅಲ್ಲ ಅದು ಡಿನ್ನರ್ಗೆ ಅಂತ ಆಮೇಲೆ ಹೇಳಿದ್ರು. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಎಲ್ಲ ಕರ್ಕೊಂಡು ಬಂದರೆ ಅವ್ರಿಗೂ ಎಲ್ಲ ಆಟ ಆಡೋಕ್ಕಂತ ಹೇಳಿ ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಕಾಫಿಗಂತಲೇ ಫುಲ್ ಅದು ಮೇಲ್ಗಡೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆರಾಮಲ್ಲಿ ಯಾರಾದರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ಔಟ್ಸೈಡ್ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಬೇಕು ಅಂದರೆ ಇದನ್ನು ಒಂದ್ಸತಿ ಟ್ರೈ ಮಾಡ್ಬೋದು. ನಮಗೆ ಓಕೆ ಫ್ಲೈಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನಮ್ಗೆ ಅಂಥ ಹೆವಿ ಅಂತ ಏನೂ ಅನಿಸಿಲ್ಲ. ಸೊ ನಾವು ಅಲ್ಲೆಲ್ಲ ಡಿನ್ನರ್ ಮುಗಿಸ್ಕೊಂಡು ಹೊರಡಬೇಕಾದ್ರೇ ಆಲ್ಮೋಸ್ಟ್ 1 o'clock ಆಯಿತು ನೈಟು. ಒಂದ್ಸತಿ ಫುಲ್ ಮಳೆ ಕೂಡ ಬಂದೋಗ್ಬಿಟ್ಟಿತ್ತು, ರೋಡ್ ತುಂಬ ಫುಲ್ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಬಟ್ ಆದರೂ ಆಲ್ರೆಡಿ ಮಧ್ಯರಾತ್ರಿ ಆಗೋಗ್ಬಿಟ್ಟಿದೆಯಲ್ಲ, 1 o'clock ಅಲ್ಲ, ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ರೋಡಲ್ಲೇ ಬರೋಣ, ನೈಸ್ ರೋಡಲ್ಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅರ್ಕೆರೆ ಮೇಲೆ ಬಂದ್ವಿ. ಸೊ ಮನೆಗೆ ಬರಬೇಕಾದ್ರೆ ಆಲ್ಮೋಸ್ಟ್ 2 ಗಂಟೆ ಆಗೋಗಿತ್ತು. ಸೊ ಆ್ಯನಿವರ್ಸರಿ ತುಂಬ ಚೆನ್ನಾಗಿ ಹೋಯಿತು ಅಂತ ಅನ್ನಿಸ್ತು. ನನಗೆ ತುಂಬ ಖುಷಿ ಆಯಿತು. ಡೇ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.